ಶ್ರೀ ಗುರುಭ್ಯೋ ನಮಃ ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಖ್ಯವಾಗಿರೋ ಒಂದು ಟಾಪಿಕ್ ಇದು ಕರ್ಮ ನಕ್ಷತ್ರ ಯಾವುದು ಅನ್ನೋದನ್ನು ಹೇಳ್ತೀನಿ. ಕರ್ಮ ನಕ್ಷತ್ರ ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಜಾತಕದಲ್ಲಿ ಕರ್ಮ ನಕ್ಷತ್ರದಲ್ಲಿ ಯಾವುದಾದ್ರು ಒಂದು ಗ್ರಹಗಳು ನಿಂತಿದೆಯಾ. ಕರ್ಮ ನಕ್ಷತ್ರ ಏನು ಅಂತ ಕೇಳಿದ್ರೆ, ಕರ್ಮ ನಕ್ಷತ್ರ ಅಂದರೆ ಯಾವುದಾದ್ರು ಒಂದು ಕರ್ಮ ನಕ್ಷತ್ರದಲ್ಲಿ ಗ್ರಹ ಇದ್ದರೆ ಆ ನಕ್ಷತ್ರದ ಅಧಿಪತಿಯ ಕಾರಕತ್ವ ಅದು ನೆಗೆಟಿವ್ ಆಗಿ, ಆ ಕಾರಕತ್ವ ಒಂದು ನೆಗೆಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಅಂತ. ಉದಾಹರಣೆಗೆ ಕರ್ಮ ನಕ್ಷತ್ರ ಯಾವುದು ಅಂತ ಹೇಳ್ಬಿಡ್ತೀನಿ. 14 ಕರ್ಮ ನಕ್ಷತ್ರ ಇದೆ. ಮೇಷ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಕರ್ಮ ನಕ್ಷತ್ರ. ಹಾಗೆ ವೃಷಭ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ ಕರ್ಮ ನಕ್ಷತ್ರ. ಮಿಥುನ ರಾಶಿಯಲ್ಲಿ ಆರುದ್ರ ನಕ್ಷತ್ರ ಕರ್ಮ ನಕ್ಷತ್ರ. ಕರ್ಕಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರ ಕರ್ಮ ನಕ್ಷತ್ರ. ಸಿಂಹ ರಾಶಿಯಲ್ಲಿ ಪುಬ್ಬ ನಕ್ಷತ್ರ ಕರ್ಮ ನಕ್ಷತ್ರ. ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರ ಕರ್ಮ ನಕ್ಷತ್ರ. ಅದೇ ರೀತಿ ತುಲಾ ರಾಶಿಯಲ್ಲಿ ಚಿತ್ತ ನಕ್ಷತ್ರ ಕರ್ಮ ನಕ್ಷತ್ರ. ವೃಶ್ಚಿಕ ರಾಶಿಯಲ್ಲಿ ನೋಡಿ ಅನುರಾಧ ನಕ್ಷತ್ರ ಕರ್ಮ ನಕ್ಷತ್ರ. ಹಾಗೆ ಧನುಸ್ ರಾಶಿಯಲ್ಲಿ 3 ನಕ್ಷತ್ರ ಕರ್ಮ ನಕ್ಷತ್ರವಾಗಿ ಬರುತ್ತೆ. ಧನುಸ್ ರಾಶಿಯಲ್ಲಿ ಮಾತ್ರ 3 ನಕ್ಷತ್ರ ಕರ್ಮ ನಕ್ಷತ್ರವಾಗಿ ಬರುತ್ತೆ. ಮೂಲ, ಪೂರ್ವಾಷಾಢ, ಉತ್ತರಾಷಾಢ. ಮಕರ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರ ಒಂದು ಕರ್ಮ ನಕ್ಷತ್ರವಾಗಿ ಬರುತ್ತೆ. ಕುಂಭ ರಾಶಿಯಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರ ಒಂದು ಕರ್ಮ ನಕ್ಷತ್ರವಾಗಿ ಬರುತ್ತೆ. ಅದೇ ರೀತಿ ಮೀನ ರಾಶಿಯಲ್ಲಿ ಉತ್ತರ ಭಾದ್ರಪದ ಬಂದು ಕರ್ಮ ನಕ್ಷತ್ರವಾಗಿ ಬರುತ್ತೆ. ಸೊ 14 ಕರ್ಮ ನಕ್ಷತ್ರ ಆಯಿತು. ಕರ್ಮ ನಕ್ಷತ್ರ ಏನು ಮಾಡುತ್ತೆ, ಆ ಕರ್ಮ ನಕ್ಷತ್ರದ ಅಧಿಪತಿಯ ಒಂದು ಗುಣ ಬಂದು ನಿಮಗೆ ನೆಗೆಟಿವ್, ಅದರ ಕಾರಕತ್ವ ಬಂದು ನೆಗೆಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಕಾರಕತ್ವ ಅಂದರೆ ಉದಾಹರಣೆಗೆ ಕೇತು, ಅಶ್ವಿನಿ ನಕ್ಷತ್ರ ಬಂದು ಕರ್ಮ ನಕ್ಷತ್ರ ಮೇಷರಾಶಿ ಮಂಡಲದಲ್ಲಿ. ನಿಮಗೆ ಬುಧ, ಶುಕ್ರ, ಚಂದ್ರ ಅಥವಾ ಗುರು ಇದ್ದಾಗ ನಿಮ್ಮ ತಾಯಿ ಸೈಡಿಂದ ಬರೋವಂಥ ಕೆಲವೊಂದು ತಾಯಿ ಸೈಡಿಂದ ನಿಮಗೆ ಬಹಳ ಪೂರ್ವಜರ ಒಂದು ಪಿತೃಶಾಪ ಇರುತ್ತೆ. ಹಾಗೆ ಸ್ತ್ರೀ ಶಾಪ ಅನ್ನೋದು ಇರುತ್ತೆ. ಸ್ತ್ರೀ ಶಾಪ ಅನ್ನೋದು ನಿಮಗೆ ಖಂಡಿತ ಇರುತ್ತೆ. ಏನಕ್ಕಂದರೆ ಚಂದ್ರ, ಶುಕ್ರ, ಬುಧ ಇವರಿದ್ದಾಗ ತಾಯಿ ಸೈಡಿಂದ ಸ್ತ್ರೀ ಶಾಪ ಅನ್ನೋದಿರುತ್ತೆ. ಸೊ ಇದರಿಂದ ನಿಮಗೆ ಮದುವೆ ಡಿಲೇ ಆಗೋದು, ಮದುವೆ ಆದರೆ ಡಿವೋರ್ಸ್ ಆಗೋದು, ಈ ಥರದ್ದೆಲ್ಲ ಇರುತ್ತೆ. ಮೇಷರಾಶಿ ಅಶ್ವಿನಿ ನಕ್ಷತ್ರ ಸರಸ್ವತಿನ ಕರ್ಮ ನಕ್ಷತ್ರ ಇದು. ಆದ್ದರಿಂದ ಸರಸ್ವತಿನ ಪೂಜೆ ಮಾಡ್ತಾ ಇರಬೇಕು. ಸರಸ್ವತಿ ತಾಯಿಯ ಶ್ಲೋಕವನ್ನು ಹೇಳ್ತಾ ಇರಬೇಕು. ಸರಸ್ವತಿ ನಮಸ್ತಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಮಂತ್ರನ ಯಾವಾಗಲೂ ಜಪಿಸ್ತಾ ಇರಿ. ಡೈಲಿ 1008 ಬಾರಿ ಜಪಿಸ್ಬೇಕು. ಈ ಮಂತ್ರನ ಹೇಳ್ತಾ ಇದ್ದರೆ ನಿಮ್ಮ ಕರ್ಮ ಅನ್ನೋದು ಕಳೀತಾ ಬರುತ್ತೆ. ಅಶ್ವಿನಿ ನಕ್ಷತ್ರದಲ್ಲಿ ಏನಾದ್ರು ಗ್ರಹಗಳಿದ್ದಾಗ. ಇನ್ನು ನಿಮಗೆ 13 ಕರ್ಮ ನಕ್ಷತ್ರದ ಬಗ್ಗೆ 1 by 1 ಅಂತ ತಿಳಿಸ್ತೀನಿ. ಇವಾಗ ಅಶ್ವಿನಿ ನಕ್ಷತ್ರದ ಬಗ್ಗೆ ಹೇಳಿದ್ದೀನಿ. ಕರ್ಮ ನಕ್ಷತ್ರ 14 ಕರ್ಮ ನಕ್ಷತ್ರ ಇದೆ. ಅಶ್ವಿನಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಹಾಗೆ ಆರುದ್ರ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪುಬ್ಬ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಹಾಗೆ ಧನಿಷ್ಠ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ. ಈ 14 ಕರ್ಮ ನಕ್ಷತ್ರ ಇದನ್ನು ನೀವು ನೆನ್ಪಿಟ್ಕೊಂಡಿರಿ. ಇದು ನಿಮ್ಮ ಜಾತಕದಲ್ಲಿ ನೋಡಿ ಈ ಒಂದು ನಕ್ಷತ್ರದ ಅಧಿಪತಿಯಿಂದ, ಅದರ ಕಾರಕತ್ವದಿಂದ ನಿಮಗೆ ತೊಂದರೆ ಆಗ್ತಾ ಇರುತ್ತೆ. ಇದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಇನ್ನೂ ಹಲವಾರು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಲವಾರು ವಿಡಿಯೋನ ಹಾಕ್ತೀನಿ. ದಯವಿಟ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.